ಇವತ್ತು ನಾನ್ ನಿಮ್ಮೆಲ್ಲರಿಗೂ ಒಂದು ಸೂಪರ್ ಟ್ರಿಕ್ ಕೊಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಫ್ಯಾಟ್ ಲಾಸ್ ಮಾಡ್ತಿರೋರ್ಗಂತೂ ಇದು ತುಂಬಾ ಹೆಲ್ಪ್ ಆಗೋ ಟ್ರಿಕ್. ಮೇನ್ ನಾನು 35 ಗ್ರಾಮ್ಸ್ ಆಫ್ ಸೋಯಾ ಚಂಕ್ಸ್ ತಗೊಂಡಿದ್ದೀನಿ. ಬಿಕಾಸ್ ಅದು ಒಂದೇ ಮೀಲ್ ಆಗಿರುತ್ತೆ. ಇಷ್ಟು ತಿಂದ್ರೆ ಯಾರಿಗೆ ಹೊಟ್ಟೆ ಹೋಗುತ್ತೆ, ಹೊಟ್ಟೆ ಫುಲ್ ತುಂಬ ಹೋಗುತ್ತೆ. ಅಂಡ್ ಕಾಲ್ ಮಾಡ್ಬೇಕಾದ್ರೆ ಒಂದು ಟಿಪ್ ಕೊಡ್ತೀನಿ ನಾನು. ಏನು ಅಂತಂದ್ರೆ, ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಡ್ ಇವತ್ತು ಬಂದು ನಾನು ತೋರಿಸ್ತಾ ಇರೋದು ನಿಮಗೆ ಫುಲ್ ಡೇ. ಈಗಾಗಲೇ ತಮ್ಮನೇ ನೋಡಿದಾರೆ, ಗೊತ್ತಾಗ್ತಿದೆ ನಿಮಗೆ. ಬಟ್ ಮಾರ್ನಿಂಗ್ ಈ ಟೈಮ್ ಬಂದು ಅರೌಂಡ್ 8:30 ಆಗಿದೆ. ಅಂಡ್ ಮಾರ್ನಿಂಗ್ ರೂಟೀನ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತು ನಂದು. ಮಾರ್ನಿಂಗ್ 1 ಅವರ್ ಕಾರ್ಡಿಯೋ. ಸೊ ಕಾರ್ಡಿಯೋ ಮುಗಿಸ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ನಾನು ನಿಮಗೆ ಫಸ್ಟ್ ಮೀಲ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ನಾನ್ ನಿಮ್ಮೆಲ್ಲರಿಗೂ ಒಂದು ಸೂಪರ್ ಟ್ರಿಕ್ ಕೊಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಫ್ಯಾಟ್ ಲಾಸ್ ಮಾಡ್ತಿರೋರ್ಗಂತೂ ಇದು ತುಂಬಾ ಹೆಲ್ಪ್ ಆಗೋ ಟ್ರಿಕ್. ಮೇನ್ಲಿ ಫ್ಯಾಟ್ ಲಾಸ್ ಮಾಡೋರ್ಗೆ ಹೆಲ್ಪ್ ಆಗೋದು. ಏನು ಅಂತ ಅಂದ್ರೆ, ಫ್ಯಾಟ್ ಲಾಸ್ ಮಾಡೋ ಟೈಮ್ ಅಲ್ಲಿ ನೀವು ತುಂಬಾ ಫಂಕ್ಷನ್ ನ ಸ್ಕಿಪ್ ಮಾಡಿರ್ತೀರಾ, ಯಾಕಂದ್ರೆ ನಿಮ್ದು ಡಯಟ್ ಹಾಳಾಗುತ್ತೆ ಅಂತ. ಸೊ ನಾನ್ ಇವತ್ತಿರೋ ಟ್ರಿಕ್ ಇಂದ ನಿಮ್ಗೆ ಯಾವುದೇ ತರ ಡಯಟ್ ಹಾಳಾಗಲ್ಲ. ನೀವು ಕ್ಯಾಲೋರಿ ಡೆಫಿಸಿಟ್ ನ ಅದೇ ತರ ಮೇಂಟೈನ್ ಮಾಡ್ತೀರಾ. ಅದೇ ತರ ಮೇಂಟೈನ್ ಮಾಡ್ಬೇಕು, ಅದನ್ನ ಹೇಳ್ಕೊಡ್ತೀನಿ ನಾನು. ಏನು ಅಂತ ಅಂದ್ರೆ, ಈಗ ನಿಮಗೆ ಕ್ಯಾಲೋರಿ ಡೆಫಿಸಿಟ್ ನ ಮೇಂಟೈನ್ ಮಾಡ್ಬೇಕು ಫ್ಯಾಟ್ ಲಾಸ್ ಟೈಮ್ ಅಲ್ಲಿ. ಸೊ ಮೇನ್ಲಿ ನಿಮ್ ಕ್ಯಾಲೋರಿ ಮೇಂಟೆನೆನ್ಸ್ ಕ್ಯಾಲೋರಿಯಿಂದ ಡೆಫಿಸಿಟ್ ಮಾಡಿ ನಿಮ್ದು ಒಂದು ಕ್ಯಾಲೋರಿ ಸೆಟ್ ಮಾಡಿರ್ತೀರಾ. ನಂದು ಎಕ್ಸಾಂಪಲ್ ತಗೊಂಡ್ರೆ, ನಂದು ಬಂದು 1800 ಕ್ಯಾಲೋರೀಸ್ ನಾನು ಪರ್ ಡೇ ಮೇಂಟೈನ್ ಮಾಡ್ತಾ ಇರೋದು ಕ್ಯಾಲೋರಿ ಡೆಫಿಸಿಟ್ ಅಲ್ಲಿ. ಅದನ್ನ ಸೊ 1800 ಕ್ಯಾಲೋರೀಸ್ ಅಲ್ಲಿ ನಾನ್ ಬಂದು, ಈಗ ನನಗೆ ಪ್ರಿಯರ್ ಆಗಿ ಗೊತ್ತು, ನನಗೆ ಇವತ್ತು ನೈಟ್ ಒಂದು ಫಂಕ್ಷನ್ ಇದೆ, ನನಗೆ ಒಂದು ಬರ್ಡೇ ಇದೆ, ಅವ್ರಿಗೆ ನಾನು ಅಟೆಂಡ್ ಮಾಡ್ಬೇಕು ಅಂತ ನನಗೆ ಮೊದಲೇ ಗೊತ್ತು ಅಲ್ವಾ. ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನು, ನನ್ ಕ್ಯಾಲೋರಿ ಡೆಫಿಸಿಟ್ ಕೂಡ ಮೇಂಟೈನ್ ಮಾಡ್ಬೇಕು. ನಾನು ಗೋಲ್ ಅಚೀವ್ ಮಾಡ್ಬೇಕಂದ್ರೆ ಏನು, ಮೇನ್ ಕ್ಯಾಲೋರಿ ಡೆಫಿಸಿಟ್ ನ ಮೇಂಟೈನ್ ಮಾಡ್ಬೇಕು. ಸೊ ನಾನ್ ಪ್ರಿಯರ್ಲಿ ನನಗೆ ಗೊತ್ತಿರೋದ್ರಿಂದ ನಾನೇನ್ ಮಾಡ್ತೀನಿ, ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಲ್ಲ, ಅದನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತೀನಿ. ಅಂಡ್ ಲಂಚ್ ಕೂಡ ಸ್ಕಿಪ್ ಮಾಡಲ್ಲ, ಲಂಚ್ ನ ಸ್ವಲ್ಪ ಪ್ರೀಪೋನ್ ಮಾಡ್ಕೊಂತೀನಿ. ಎರಡನ್ನು ಪೋಸ್ಟ್ಪೋನ್ ಮಾಡಿ, ಅದನ್ನ ಪ್ರೀಪೋನ್ ಮಾಡಿ ಬ್ರಂಚ್ ಆಗಿ ಕನ್ವರ್ಟ್ ಮಾಡಿ ಒಂದೇ ಮೀಲ್ ತಿಂತೀನಿ ನಾನು. ಸೊ ಅದರ ಆ ಮೀಲ್ ಬಂದ್ಬಿಟ್ಟು ನಂದು ಅರೌಂಡ್ 500 to 600 ಕ್ಯಾಲೋರೀಸ್ ಇರುತ್ತೆ. ಸೊ ನನಗೆ ಇನ್ನ ಎಷ್ಟು ಮಿಕ್ತು, 1200 ಕ್ಯಾಲೋರೀಸ್ ಮಿಕ್ತು. ಸೊ ಈವ್ನಿಂಗ್ ನಿಮ್ಗೆ ನೀವ್ ಏನ್ ತಿಂತೀರಾ, ಎಷ್ಟು ತಿಂತೀರಾ ಅನ್ನೋದು ಗೊತ್ತಿರಲ್ಲ. ಸೊ ಅದ್ರಲ್ಲಿ ನೀವು ಮೆಜರ್ ಕೂಡ ಮಾಡಕ್ ಆಗಲ್ಲ, ಬಿಕಾಸ್ ನೀವು ಫಂಕ್ಷನ್ ಇರ್ತೀರಾ. ಸೊ ನಿಮ್ಗೆ ಎಷ್ಟು ಕ್ಯಾಲೋರೀಸ್ ನ ಸೇವ್ ಮಾಡಕ್ಕಾಗುತ್ತೋ ಅಷ್ಟು ಕ್ಯಾಲೋರೀಸ್ ನ ಸೇವ್ ಮಾಡ್ಕೊಳ್ಳಿ ಥ್ರೂ ಔಟ್ ದ ಡೇ. 600 ಕ್ಯಾಲೋರೀಸ್ ನನಗೆ ಸಾಕು. ಇದೊಂದು ಮೀಲ್ ತಿಂದ್ರೆ ನಾನು ಆರಾಮಾಗಿ ಈವ್ನಿಂಗ್ 5 o'clock ಕೊಂಡು ಏನು ಬೇಡ, ನಾನು ಆರಾಮಾಗಿರ್ತೀನಿ. ಸೊ ಆ ತರ ಮೈಂಡ್ ಸೆಟ್ ಇದ್ರೆ ನೀವು ಫ್ಯಾಟ್ ಲಾಸ್ ನ ಆರಾಮಾಗಿ ಅಚೀವ್ ಮಾಡಬಹುದು. ಸೊ ಇದೊಂದು ಟ್ರಿಕ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಬಿಕಾಸ್ ಯಾಕಂದ್ರೆ ಫಂಕ್ಷನ್ ಸ್ಕಿಪ್ ಮಾಡಬಹುದು, ದೂರ ಸಂಬಂಧಿ ಅಂದ್ರೆ, ತುಂಬಾ ಹತ್ರದವ್ರಾದ್ರೆ ಅದನ್ನ ಸ್ಕಿಪ್ ಮಾಡಕ್ ಆಗಲ್ಲ. ಸೊ ಇವತ್ತು ನನ್ನ ತಮ್ಮನ್ ಬರ್ಡೇ, ಅದನ್ನೇ ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಾನು ನಿಮ್ಗೊಂದು ವಿಡಿಯೋ ಮಾಡಿ ತೋರ್ಸೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಇಲ್ಲ ನಾನು ಈ ವಿಡಿಯೋನ ನೆಕ್ಸ್ಟ್ ಡೇ ಸ್ಕಿಪ್ ಮಾಡಬಹುದಾಗಿತ್ತು, ಬಟ್ ಇಲ್ಲ, ಇದು ಹೆಲ್ಪ್ ಆಗುತ್ತೆ ನಿಮ್ಗೆ ಕಾರಣಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಇವತ್ತು ನಾನು ನಿಮ್ಗೆಲ್ಲರೂ ಒಂದು ಸೂಪರ್ ಆಗಿರೋ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅದು ಕೂಡ 360 ಕ್ಯಾಲೋರೀಸ್ ಅಷ್ಟೇ. 360 ಕ್ಯಾಲೋರೀಸ್ ನಿಮಗೆ ಅರೌಂಡ್ 36 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಅರೌಂಡ್ 10 ಗ್ರಾಮ್ ಆಫ್ ಕ್ಯಾಲೋರಿಗೆ 1 ಗ್ರಾಮ್ ಆಫ್ ಪ್ರೋಟೀನ್ ಸಿಗ್ದಂಗ್ ಆಗುತ್ತೆ. ಸೊ ಬನ್ನಿ, ಅದೇನು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ವೆರಿ ಈಸಿ ಅಂಡ್ ಟೇಸ್ಟಿ ರೆಸಿಪಿ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಈ ರೆಸಿಪಿಗೆ ಬೇಕಾಗಿರೋದು ಬರೀ ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ: ಮೊಟ್ಟೆ, ಈರುಳ್ಳಿ ಅಂಡ್ ಸೋಯಾ ಚಂಕ್ಸ್. ಸೋಯಾ ಚಂಕ್ಸ್ ನ ಆಲ್ರೆಡಿ ನಾನು ಬಾಯ್ಲ್ ಮಾಡ್ಕೊಂಡು ಸೋಕ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಇದರಲ್ಲಿ ವಾಟರ್ ಕಂಟೆಂಟ್ ಎಲ್ಲ ತೆಗೆದು ಡ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮೊದಲನೇದಾಗಿ ಒಂದು ಬಾಂಡ್ಲಿನ ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಕಾಯ್ದಿದೆಯಾ ಅಂತ ನೋಡ್ಕೊಬೇಕು. ಇದು ವಿತೌಟ್ ಆಯಿಲ್ ಗೈಸ್. ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂದ್ರೆ, ಇದಕ್ಕೆ ನಾನು ಆಯಿಲ್ ಹಾಕಲ್ಲ. ಸೊ ಅದೇ ತರ ಮಾಡ್ಕೊಂತೀನಿ. ಏನು ಅಂತ ಅಂದ್ರೆ, ಮೊದಲನೇದು ಸ್ವಲ್ಪ ಪ್ಯಾನ್ ನ ಬಿಸಿ ಆಗಕ್ ಬಿಡ್ಬೇಕು. ಅದು ಬಿಸಿ ಆದ್ಮೇಲೆ ಈರುಳ್ಳಿನ ಹಾಕೊಬೇಕು. ಜಸ್ಟ್ ಡೈರೆಕ್ಟ್ ಈರುಳ್ಳಿನ ಹಾಕೊಬಹುದು, ನಿಮ್ಗೆ ಏನು ಆಯಿಲ್ ಅವಶ್ಯಕತೆ ಇರಲ್ಲ. ಬಿಕಾಸ್ ಆಯಿಲ್ ಹಾಕಿಲ್ಲ ಅಂತಂದ್ರೆ ನಮಗೆ ಕ್ಯಾಲೋರಿ ಸೇವ್ ಆಗುತ್ತೆ. ಅದೇ ಕಾರಣಕ್ಕೋಸ್ಕರ ನಾವು ಆಯಿಲ್ ನ ಹಾಕೋದಿಲ್ಲ. ಆಯಿಲ್ ಅಲ್ಲಿ ತುಂಬಾ ಕ್ಯಾಲೋರೀಸ್ ಇರುತ್ತೆ. ಅಂಡ್ ಇದನ್ನ ಸ್ವಲ್ಪ ಸಾರ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತರ. ಜಸ್ಟ್ ಡೈರೆಕ್ಟ್ ಹಂಗೆ ಈರುಳ್ಳಿ ಹಾಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳಿ. ಸೊ ಆಗ್ಲೇ ನಿಮಗೆ ನಾನೊಂದು ಇಂಗ್ರೀಡಿಯೆಂಟ್ ಹೇಳೋದನ್ನ ಮರ್ತೋಗಿದೆ. ಅದೇನು ಅಂತಂದ್ರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 1 ಸ್ಪೂನ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೇಕು. ಆನಿಯನ್ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡದು ಹಸಿ ಸ್ಮೆಲ್ ಹೋದ್ಮೇಲೆ ನೆಕ್ಸ್ಟ್ ನೀವು ಮೊಟ್ಟೆ ಹೊಡೆದು ಹಾಕೊಬೇಕು ಇದಕ್ಕೆ. ಎಗ್ ಹಾಕಾದ್ಮೇಲೆ ಟೇಸ್ಟಿಗೆ ಸ್ವಲ್ಪ ಸಾಲ್ಟ್, ಈ ತರ ಕನ್ಸಿಸ್ಟೆನ್ಸಿ ಬಂದಾಗ ನೀವು ಇದಕ್ಕೆ ಸೋಯಾ ಚಂಕ್ಸ್ ಹಾಕ್ಬೇಕು.
ನಾನು ಇಲ್ಲಿ 35 ಗ್ರಾಮ್ಸ್ ಆಫ್ ಸೋಯಾ ಚಂಕ್ಸ್ ತಗೊಂಡಿದ್ದೀನಿ, ಬಿಕಾಸ್ ಅದು 1 ಪ್ಯಾಕೆಟ್ 35 ಗ್ರಾಮ್ ಬರುತ್ತೆ. ಸೊ 1 ಪ್ಯಾಕೆಟ್ ಫುಲ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ನೋಡ್ತಾ ಇದ್ದೀರಲ್ಲ, ಇದೇ ನಂದು ಫಸ್ಟ್ನೇ ಮೀಲ್ ಆಗಿರುತ್ತೆ. ಇಷ್ಟು ತಿಂದ್ರೆ ಯಾರಿಗೆ ಹೊಟ್ಟೆ ಹೋಗುತ್ತೆ, ಹೊಟ್ಟೆ ಫುಲ್ ತುಂಬೋಗುತ್ತೆ ಅಂಡ್ ಸಾಯಂಕಾಲ ತನಕ ಆರಾಮಾಗಿರ್ಬೋದು. ಅಂಡ್ ಇದು ತುಂಬಾ ಹೊಟ್ಟೆ ಫಿಲ್ಲಿಂಗ್ ಆಗಿರುತ್ತೆ ಅಂಡ್ ಲಾಂಗ್ ಆಗಿ ಕೂಡ ಹೊಟ್ಟೆ ಫಿಲ್ ಆಗಿರ್ತಾರ ಅನ್ಸುತ್ತೆ ನಿಮಗೆ. ಅಂಡ್ ಇದು ನಂದು ಫಸ್ಟ್ನೇ ಮೀಲ್ ಆಗಿರುತ್ತೆ. ಅಂಡ್ ಸೆಕೆಂಡ್ ಮೀಲ್ ಏನು ಅಂತ ಜಿಮ್ ಆದ್ಮೇಲೆ ಹೇಳ್ತೀನಿ. ನೆಕ್ಸ್ಟ್ ನಂದು ನಿಮಗೆ ಸಿಗೋದು, ನಾನು ನಿಮಗೆ ಜಿಮ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಸೊ ಈ ಮೀಲ್ ನಾನು ಎಂಜಾಯ್ ಮಾಡಿ ಡೈರೆಕ್ಟ್ ಆಗಿ ನಾನು ಜಿಮ್ ಅಲ್ಲಿ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಇವತ್ತು ನಂದು ಫುಲ್ ಡೇ. ಸೊ ವಾರ್ಮ್ ಅಪ್ ಎಲ್ಲ ಆಗಿತ್ತು. ಸೊ ಒಂದು ವಾರ್ಮ್ ಅಪ್ಗೆ ಪುಲ್-ಅಪ್ ಒಂದು ವಾರ್ಮ್ ಅಪ್ ಮಾಡ್ಕೊಬೇಕಿತ್ತು, ಅದನ್ನು ಮಾಡ್ಕೊಂಡೆ. ಸೊ ಡೈರೆಕ್ಟ್ ಇವಾಗ ವಾಕಿಂಗ್ ಸೈಡ್ಗೆ ಹೋಗೋಣ. ಮೊದಲನೇದು ಬಂದು ಬ್ಯಾಕಿಗೆ ಮೊದಲನೇ ವರ್ಕೌಟ್ ಬಂದು ಲ್ಯಾಟ್ ಪುಲ್ ಡೌನ್. ಸೊ ಬನ್ನಿ ಪರ್ಫಾರ್ಮ್ ಮಾಡೋಣ. ದಿಸ್ ಇಸ್ ಮೈ ಲಾಸ್ಟ್ ವೇರಿಯೇಷನ್, ಲಾಸ್ಟ್ ಸೆಟ್. ಸೊ ನೆಗೆಟಿವ್ ಎನರ್ಜಿ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಬಿಡಬೇಕಾದ್ರೆ ಎಷ್ಟು ಸ್ಲೋ ಆಗುತ್ತೋ, ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡಿಬಿಟ್ರೆ ತುಂಬ ಒಳ್ಳೆಯದು. ವೇರಿಯೇಷನ್ ಬಂದು ನಂದು ಸೀಟೆಡ್ ಕ್ಲೋಸ್ಲಿ ಥ್ರೋಯಿಂಗು. ಸೊ ಇದು ನಂದು ಥರ್ಡ್ ಸೆಟ್. ಸೊ ಬ್ಯಾಕಲ್ಲಿ ನಂಗೆ ಇದೊಂದು ಫೇವ್ರೇಟ್ ಎಕ್ಸರ್ಸೈಸ್, ಬಿಕಾಸ್ ಇದ್ರಲ್ಲಿ ನಾನು ವೇಟ್ ತುಂಬ ಜಾಸ್ತಿ ಹೊಡಿತೀನಿ ಆ್ಯಂಡ್ ಇದು ನಂಗೆ ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ ಬ್ಯಾಕಿಗೆ. ಸೊ ಮೊದಲನೇದಾಗೆ ನಾನು ನೆಗೆಟಿವ್ ಎನರ್ಜಿ ಮ್ಯಾಟ್ರ್ ಆಗುತ್ತಿರೋದು. ಸೊ ಬಿಡಬೇಕಾದ್ರೆ ಎಷ್ಟು ಕಂಟ್ರೋಲ್ ಮಾಡ್ತಾರೆ ಅಷ್ಟು ಹೋಗ್ತದೆ. ಎಲ್ಲ ವಾಕಿಂಗ್ ಸೆಟ್ ಆದಮೇಲೂ ಒಂದೊಂದು ಪೋಸ್ ಮಾಡಿ ತುಂಬ ಹೆಲ್ಪ್ ಆಗುತ್ತದು. ಬ್ಯಾಕಿಂದು ಲಾಸ್ಟ್ ವೇರಿಯೇಷನ್. ಸೊ ಲಾಸ್ಟ್ ವೇರಿಯೇಷನ್, ಲಾಸ್ಟ್ ಸೆಟ್, ಆ ಸ್ಟ್ರೈಟ್ ಬಾರ್ ಕೇಬಲ್ ಪುಲ್ ಡೌನ್. ಸೊ ಬನ್ನಿ ಪರ್ಫಾರ್ಮ್ ಮಾಡೋಣ. ಸೊ ತುಂಬ ಜಿಮ್ ವಿಡಿಯೋಸ್ ಯಾಕೆ ಆಗ್ತಾಯಿಲ್ಲ ಅಂತಂದರೆ, ಸೊ ನಿಮಗೂ ಕೂಡ ಬೋರ್ ಆಗಬಾರ್ದು ಅಂತ ಜಸ್ಟ್ 2-3 ರೆಪ್ ಯಾಕೆ ತೋರಿಸ್ತಿದ್ದೀನಿ ಅಂದರೆ, ಆ 2-3 ರೆಪ್ಪಲ್ಲಿ ನಿಮಗೆ ಪೋಸ್ಚರ್ ಆದರೂ ಗೊತ್ತಾಗಲಿ, ಸ್ವಲ್ಪ ಗೊತ್ತಾಗಲಿ ಅಂತ. ಸೊ 2-3 ರೆಪ್ಪಾದ್ರು ತೋರಿಸ್ತೀನಿ, ಮಿಕ್ಕಿದೆಲ್ಲ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಪುಷ್ ಡೇಲಿ ಸ್ವಲ್ಪ ಸಜೆಷನ್ ನನಗೆ ಅದೇ ಬಂತು. ಅಂದರೆ ಒಬ್ಬರು ಕೂಡ ಕಮೆಂಟ್ ಮಾಡಲಿಲ್ಲ, ಏನಂತ ಅಂದರೆ ಬೋರ್ ಆಗ್ತಾ ಇದೆ ಇಲ್ಲೂ ಅಂತ ಒಬ್ಬರು ಹೇಳಲಿಲ್ಲ. ಒಂದು 2-3 ಮಿನಿಟ್ಸ್ ಏನೋ ಬೋರ್ ಆಯಿತು ನನಗೆ ಜಿಮ್ಮಲ್ಲಿ ಅಂತ ಒಬ್ರು ಹೇಳಿದ್ರು. ಅಷ್ಟು ಬಿಟ್ಟರೆ ಬೇರೆ ಏನು ಬೋರ್ ಅಂತ ಏನು ಅನಿಸಿಲ್ಲ ಅಂತಂದ್ರು. ಸೊ ಅದನ್ನ ತಲೆ ಇಟ್ಕೊಂಡು ನಾನು ಜಾಸ್ತಿ ವರ್ಕೌಟ್ ಮಾಡ್ತಿರೋ ತೋರಿಸ್ತಾ ಇಲ್ಲ, ಜಸ್ಟ್ ಯಾವ್ದು ಮಾಡ್ತೀನಿ ಅದನ್ನ ಮಾತ್ರ ತೋರಿಸ್ತಾ ಇದ್ದೀನಿ ನಾನು. ಸೊ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಲಾಸ್ಟ್ ಸೆಟ್, ಲಾಸ್ಟ್ ವೇರಿಯೇಷನ್ ಫಾರ್ ಬ್ಯಾಕ್ ಪರ್ಫಾರ್ಮ್. ಸೊ ಇದು ಸ್ಟ್ರೈಟ್ ಬಾರ್ ಪುಲ್ ಡೌನು. ಸೊ ಬ್ಯಾಕ್ ಪೋಸ್ಚರ್ ಬಂದೇ ಹಿಂಗಿರಬೇಕು, ಎಷ್ಟು ಬಿಡ್ತೀರಾ ಅಷ್ಟು ನೀಟಾಗಿರ್ಬೇಕು. ಓಕೆ, ಬ್ಯಾಕ್ ವರ್ಕೌಟ್ ಮುಗೀತು, ಕಂಪ್ಲೀಟ್ ಆಯಿತು. ಬ್ಯಾಕಿಗೆ 3 ವೇರಿಯೇಷನ್ ಮಾಡೋದು ನಾನು. ಸೊ ನೆಕ್ಸ್ಟ್ ಬಂದು ಇವತ್ತು ಫುಲ್ ವರ್ಕೌಟ್ ಅಲ್ಲ, ಸೊ ಒಂದು ಫುಲ್ ವರ್ಕೌಟ್ ಇರಲಿ ಅಂತ ಶೋಲ್ಡರಿಗೆ 1 ವೇರಿಯೇಷನ್ ಮಾಡ್ತೀನಿ. ಶೋಲ್ಡರಿಗೆ 1 ವೇರಿಯೇಷನ್, ಅದಾದಮೇಲೆ ಬೈಸೆಪ್ಸಿಗೆ ಇನ್ನೂ 2 ವೇರಿಯೇಷನ್ ಇದೆ. ಸೊ ಬೈಸೆಪ್ಸಿಗೆ 2 ವೇರಿಯೇಷನ್, ಜಾಸ್ತಿ ಬೈಸೆಪ್ಸ್ ಟ್ರೈನ್ ಮಾಡೋಲ್ಲ ನಾನು. ಸೊ ಈ ವರ್ಕೌಟ್ ಸ್ಪ್ಲಿಟ್ ಕೂಡ ಚೇಂಜ್ ಮಾಡ್ತಾ ಇರ್ತೀನಿ ನಾನು. ಅಂದರೆ ಇವತ್ತು ಈ 3 ವರ್ಕೌಟ್ ಮಾಡಿದ್ದೀನಿ ಅಂತಂದರೆ ನೆಕ್ಸ್ಟ್ ಕಮಿಂಗ್ ಥರ್ಸ್ಡೇ ಅಲ್ಲ ಫ್ರೈಡೇ, ಸೊ ನಾನು ಆ 3 ವರ್ಕೌಟ್ ಮಾಡಲ್ಲ. ಆ 3 ವೇರಿಯೇಷನ್ ಬಿಟ್ಟು ಬೇರೆ 3 ವೇರಿಯೇಷನ್ ಮಾಡ್ತೀನಿ. ಸೊ ದಟ್ ಎಲ್ಲ ಪಾರ್ಟ್ಗೂ ನೀಟಾಗಿ ಟ್ರೈನ್ ಮಾಡ್ತೀನಿ, ಟ್ರೈನ್ ಮಾಡಬಹುದು ಅಂತ ಅಷ್ಟೇ. ಸೊ ಇಲ್ಲಿ ಶೋಲ್ಡರಿಗೆ ಒಂದು ಫೇಸ್ ಪುಲ್ ಹಾಕೊತೀನಿ, ಫೇಸ್ ಪುಲ್ ಮಾಡ್ತೀನಿ. ಸೊ ಅದಾದಮೇಲೆ ಬೈಸೆಪ್ಸಿಗೆ 2 ವೇರಿಯೇಷನ್ ಅದು ತೋರಿಸ್ತೀನಿ. ಇವಾಗ ಶೋಲ್ಡರ್ಗೆ 1 ಮಾಡ್ಕೊಂಡ್ಬಿಡ್ತೀನಿ.
ಸೊ ನಿಮಗೆ ಲಾಸ್ಟ್ ವೀಕು ಒಂದು ಡೇಟ್ ಹೇಳಿದ್ದೆ ಪುಷ್ ಡೇ ಮಾಡ್ಬೇಕಾದ್ರೆ 11 ಜುಲೈ ಅಂತ. ಸೊ ಅವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಅನ್ಫಾರ್ಚುನೇಟ್ಲಿ ನಾನು 11 ಜುಲೈ ಸ್ಟಾರ್ಟ್ ಮಾಡಿದೆ, 12th ಇಂದ ನನಗೆ ಒಂದು ಇವೆಂಟ್ ಬಂತು. ಸೊ ಅದರಿಂದ ನಾನು ಪ್ರಾಪರ್ ಆಗಿ ಡಯಟ್ ಮಾಡಕ್ ಹೋಗಿಲ್ಲ, ವರ್ಕೌಟ್ ಮಾಡಕ್ ಹೋಗಿಲ್ಲ. ವರ್ಕೌಟ್ ಜಸ್ಟ್ ಮಾರ್ನಿಂಗ್ 5 o'clock ಬಂದು ವರ್ಕೌಟ್ ಒಂದು ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಸೊ ಡಯಟ್ ಅಂತೂ ಆಗಿಲ್ಲ ನನ್ನ ಕೈಲಿ. ಸೊ ಅದರಿಂದ ನನ್ನ ರಿಸಲ್ಟ್ ಡಿಲೇ ಆಗುತ್ತೆ. ನಾನೊಂದು ಪ್ರಾಪರ್ ಡೇಟ್ ಇನ್ನೂ ಅನೌನ್ಸ್ ಮಾಡ್ತೀನಿ. ಅವತ್ತಿಂದ ನಾನು ಪ್ರಾಪರ್ ಆಗಿ ಡಯಟ್ ಕೂಡ ಫಾಲೋ ಮಾಡ್ತೀನಿ ಅಂಡ್ ವರ್ಕೌಟ್ ಕೂಡ ವಿತೌಟ್ ಎನಿ ಚೀಟ್ ಆನ್ ಡಯಟ್ ಫಾಲೋ ಮಾಡ್ತೀನಿ. ಅವತ್ತಿಂದ ನಂದು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡ್ತೀನಿ. ಅವತ್ತಿಂದ ನಾನು ಮೆಜರ್ಮೆಂಟ್ಸ್ ಎಲ್ಲ ಅವತ್ತು ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಮೆಜರ್ ಮಾಡ್ಕೊಂಡು ಇಟ್ಕೊಂತೀನಿ. ಸೊ ನೋಡ್ತಾ ಇರಿ, ಆ ಡೇಟ್ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ. ಸೊ ಈಗ ಬೈಸೆಪ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಬೈಸೆಪ್ಸಲ್ಲಿ ಆಲ್ರೆಡಿ ಎರಡು ಸೆಟ್ ಆಯ್ತು ನಂದು. ಇದು ಲಾಸ್ಟ್ ಸೆಟ್ಟು. ಮೊದಲನೇ ವೇರಿಯೇಷನ್ ಯಾವುದು ಅಂತಂದರೆ ಜಿಗ್ಜ್ಯಾಗ್ ಬಾರಲ್ಲಿ ಬಾರ್ಬಲ್ ಕರ್ಲ್. ಸೊ ಮಾಡ್ತಾ ಹೋಗ್ತೀನಿ. ಟ್ವೆಂಟಿ 25 kg. ಸೊ ಒಂದೇ ಸೆಟ್ ಆಗಿದೆ ಬೈಸೆಪ್ಸಿಂದ. ಪಂಪ್ ನೋಡ್ಬೋದು. ಓಕೆ, ಇವತ್ತಿನ ಲಾಸ್ಟ್ ವರ್ಕೌಟ್ ಬಂದು ಆರ್ಮರ್ ಕರ್ಲ್. ಸೊ ಬೈಸೆಪ್ಸ್ ಲಾಸ್ಟ್ ವರ್ಕೌಟ್ ಆ್ಯಂಡ್ ಇವತ್ತಿನ ಲಾಸ್ಟ್ ವರ್ಕೌಟ್ ಇದು. ಸೊ ಆರ್ಮರ್ ಕರ್ಲ್ ಮಾಡ್ಬೇಕಾದ್ರೆ ಒಂದು ಟಿಪ್ ಕೊಡ್ತೀನಿ ನಾನು. ಏನು ಅಂತಂದರೆ, ಕರ್ಲ್ ಮಾಡಬೇಕಾದ್ರೆ ಸೊ ನೀವು ಯಾವ ಕಡೆ ಕರ್ಲ್ ಮಾಡ್ತೀರಾ ಆ ಕಡೆ ಸ್ವಲ್ಪ ಬೆಂಡಾಗಿ. ಸೊ ಇವಾಗ ನಾನು ಈ ಕಡೆ ಮಾಡ್ತೀನಿ ಅಂದರೆ ಸೊ ಈ ಕಡೆ ಬೆಂಡ್ ಹಾಕ್ತೀನಿ. ಸ್ವಲ್ಪ ಈ ಕಡೆ ಬೆಂಡ್ ಹಾಕ್ತೀನಿ. 2 3 ಈ ಥರ ಯಾವ ಕಡೆ ಮಾಡ್ತೀವೋ ಆ ಕಡೆ ಸ್ವಲ್ಪ ಬೆಂಡ್ ಆದರೆ ಸೊ ನಿಮಗೆ ಇನ್ನೂ ಪುಲ್ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಫೀಲ್ ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ತುಂಬ ರೆಪಿಟೇಷನ್ ಜಾಸ್ತಿ ಮಾಡ್ಬೋದು ಅದರಿಂದ. ಓಕೆ, ಸ್ಟಾರ್ಟ್ ಮಾಡೋಣ. 1 2 3 4 ಎರಡೇ ವೇರಿಯೇಷನ್ ಆಗಿರೋದಿಲ್ಲ. ಓಕೆ, ಸೊ ಮುಗೀತು ನನ್ನ ವರ್ಕೌಟ್. ಇವತ್ತು ಫುಲ್ ಡೇ ಕಂಪ್ಲೀಟ್ ಆಯಿತು. ಸೊ 1 second. ಓಕೆ, ನಂದು ವರ್ಕೌಟ್ ಮುಗೀತಲ್ಲ. ಸೊ ಇದನ್ನು ನಾನು ಸೆಕೆಂಡ್ ಮೇಲೆ ಕನ್ಸಿಡರ್ ಮಾಡ್ತೀನಿ. ಇದು ಅರೌಂಡ್ 130 ಕ್ಯಾಲೋರೀಸ್ ಸಿಗುತ್ತಷ್ಟೇ. ಆ್ಯಂಡ್ ಮಾರ್ನಿಂಗ್ ನನ್ನೊಂದು 360 ಕ್ಯಾಲೋರೀಸ್ ಆಗಿತ್ತು. ಸೊ ಟೋಟಲ್ ಅರೌಂಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಒಂದು 500 ಕ್ಯಾಲೋರೀಸ್ ಅಂತಲೇ ಇಟ್ಕೊಳ್ಳಿ ಅಂದಾಜಲ್ಲಿ. ಸೊ ಇನ್ನೂ ನನ್ನ ಹತ್ರ 1300 ಕ್ಯಾಲೋರೀಸ್ನ ಸೇವ್ ಮಾಡ್ಕೊಂಡಿದ್ದೀನಿ ಫಾರ್ ದ ನೈಟ್ ಆ್ಯಂಡ್ ಫಂಕ್ಷನ್ಗೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ. ಸೊ ಈ ಥರ ನೀವು ಯಾವ್ದಾದ್ರು ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಡೇ ಹೆಂಗಿರುತ್ತೆ ಅಂತ. ಸೊ ನಿಮ್ಮ ಫ್ಯಾಟ್ ಲಾಸ್ ಕೂಡ ನಿಮ್ಮ ಫ್ಯಾಟ್ ಲಾಸಿಗೆ ಯಾವುದೇ ಥರ ಪ್ರಾಬ್ಲಮೇ ಬರಲ್ಲ ಆಗ. ಸೊ ಯಾವುದೇ ಥರ ಡಿಲೇ ಕೂಡ ಆಗಲ್ಲ. ಸೊ ನೀವು ಫಂಕ್ಷನ್ಸ್ನ ಎಂಜಾಯ್ ಮಾಡ್ಬೋದು, ಫ್ಯಾಟ್ ಲಾಸ್ ಅಲ್ಲೂ ಇಡ್ತೀರಾ. ಮೇಕ್ ಶೋರ್ ಯು ಆರ್ ಇನ್ ಡೆಫಿಸಿಟ್, ದಟ್ಸ್ ಇಟ್. ಮೇನ್ ಗೋಲ್ ಅದೇ ಇರಬೇಕು ನಮಗೆ. ಇಲ್ಲಿಗೆ ನಂದೇ ಮುಗಿಯುತ್ತೆ. ಆ್ಯಂಡ್ ಇವಾಗ ಇನ್ನೊಂದು 30 minutes ಕಾರ್ಡಿಯೋ ಇದೆ. ಸೊ 30 minutes ಕಾರ್ಡಿಯೋ ಮಾಡಿಕೊಂಡು ಮನೆಗೆ ಹೋಗ್ತೀನಿ. ಸೊ ಇಲ್ಲಿಗೆ ನನ್ನ ಡೇನ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ, ನಿಮ್ಗೇನಾದ್ರು ಇಷ್ಟ ಆಗ್ತಾ ಇದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಇಲ್ಲಿಗೆ ನಾನು ನನ್ನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಸ್ಕಿಪ್ ಮಾಡ್ತಿದ್ದಂಗೆ ನೋಡಿದ್ದಕ್ಕೆ. ಲವ್ ಯು ಆಲ್. ಗುಡ್ ನೈಟ್. ಬೈ ಬೈ. ಸಿ ಯು.